ಸರ್ ಇವತ್ತಿಂದು ಅಪ್ಡೇಟ್ಸ್ ನೋಡ್ತಾ ಇರಬಹುದು ನೀವು. ದರ್ಶನ್ ಅವ್ರ ಕೇಸಲ್ಲಿ ಹೌದು ಸರ್. 13 ಜನ ಇದ್ದರು 18 ಜನ ಆಗಿದ್ದಾರೆ. ಸೊ ಇಷ್ಟೊಂದು ಜನ ಆಗೋದಕ್ಕೆ ಕಾರಣ ಏನು? ಒಂದ್ ಕಡೆ ಈಗ A1 A2 ಅವರು ಪವಿತ್ರ ಮತ್ತೆ ದರ್ಶನ್ ಅವ್ರು ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರು ಬೇರೆ ಏನ್ ಆಗ್ಬೋದಾ? A13 14 15 16 ಈ ತರ ಆಗುವಂತ ಚಾನ್ಸಸ್ ಇದೆಯಾ ಅಂತ? ಹಾ ಸರ್, ಈಗ 13 ರಿಂದ 18 ಏನಕ್ಕೆ ಆಗಿದ್ದಾರೆ ಅಂದ್ರೆ ಅದಕ್ಕೆ ಉತ್ತರ, ಈ ಇನ್ವೆಸ್ಟಿಗೇಷನ್ ಮಾಡ್ಬೇಕಂದಾಗ ಕಿಡ್ನಾಪ್ ಕೇಸ್ ನ ಅಳವಡಿಸ್ಕೊಂಡಿದ್ದಾರೆ. ಓಕೆ. ಕಿಡ್ನಾಪ್ ಅಲ್ಲಿ ಅಳವಡಿಸ್ಕೊಂಡಾಗ ಅಲ್ಲಿಂದ ಆ ವ್ಯಕ್ತಿನ ಯಾರು ಟ್ರೇಸ್ ಔಟ್ ಮಾಡಿದ್ರು, ಮೊದಲು ಈ ಹುಡುಗನ್ನ ಯಾರು ಗುರ್ತಿಡಿದ್ರು, ಓಕೆ. ಅಂದ್ರೆ ಈ ರೇಣುಕಾ ಸ್ವಾಮಿ ಅಂತ ಇದಾರೆ, ಇಲ್ಲಿ ಚಿತ್ರದುರ್ಗದಲ್ಲಿ ಇದ್ದಾರೆ, ಅವ್ನು ಇಲ್ಲಿ ಕೆಲಸ ಮಾಡ್ತಾನೆ ಅಂತ ಯಾರೋ ಒಬ್ಬ ಗುರ್ತು ಮಾಡಿರ್ತಾನೆ ನೋಡಿ. ಹೌದು. ಅವನು ಕೂಡ ಆರೋಪಿ ಆಗ್ತಾನೆ. ಅವನು ಗೊತ್ತಿಲ್ಲ, ಯಾರೋ ಫೋನ್ ಮಾಡಿ ಹೇಳಿರ್ತಾನೆ, ಇಲ್ಲ ಯಾರೋ ಅಂತ ಕೇಳಿರ್ತಾರೆ, ಅಣ್ಣ ಇಲ್ಲಿದ್ದಾನೆ ಅಂತ ಅವನು ಗುರ್ತಾಗಿರ್ತಾರೆ. ಅವನಿಗೆ ಫಾಲೋ ಅಪ್ ಮಾಡಿದವನು ಒಬ್ಬ ಆಗಿರ್ತಾನೆ. ಅವನ್ನ ಕರ್ಕೊಂಡ್ ಬಂದಾಗ ಕಾರಲ್ಲಿ ಬುಕ್ ಮಾಡಿದವನು ಒಬ್ಬ ಆಗಿರ್ತಾನೆ, ಕಾರಲ್ಲಿ ಡ್ರೈವರ್ ಒಬ್ಬ ಆಗಿರ್ತಾನೆ. ಸೊ ಹೀಗೆ ಈ ಪ್ರಕರಣಕ್ಕೆ ಅವನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬರೋರು ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೋ ಅವ್ರೆಲ್ರೂ ಕೂಡ ಇದಕ್ಕೆ ಆಡ್ ಆಗ್ತಾರೆ. ಮತ್ತೆ ಈ ಬಾಡಿನ ಡಿಸ್ಪೋಸ್ ಮಾಡ್ಬೇಕಂದಾಗ ಆ ಸ್ಕಾರ್ಪಿಯೋ ಕಾರ್ ಬರುತ್ತೆ ನೋಡಿ. ಹೌದು. ಆ ಸ್ಕಾರ್ಪಿಯೋ ಕಾರ್ ಬಂದಾಗ ಆ ವ್ಯಕ್ತಿ ಗೊತ್ತಾ ಈ ತರ ಆಗಿದೆಯೋ ಇಲ್ವೋ, ಆಗ ಆಗಿದ್ರೆ ಆ ಗಾಡಿಯ ಯಾರು ಕೀ ತೆಗೆದುಕೊಟ್ರು, ಯಾರು ಗಾಡಿ ಓಡಿಸಿದ್ರು ಅವರು ಕೂಡ ಆಡ್ ಆಗ್ತಾರೆ. ಸೊ ಈ ರೀತಿನೇ ಇನ್ಕ್ರೀಸ್ ಆಗ್ತಾನೆ ಇರ್ತವೆ ಸರ್. ಇದು ಅಲ್ಟಿಮೇಟ್ಲಿ ಅದಕ್ಕೆ 6 ದಿನ ಟೈಮ್ ತಗೊಂಡಿರೋದು ಕೋರ್ಟ್ ನಲ್ಲಿ ಇನ್ವೆಸ್ಟಿಗೇಷನ್ ನಡೆಸೋಕೋಸ್ಕರನೇ. ಸೊ ಹಾಗಾಗಿ 18 ಜನ ಆಗಿದ್ದಾರೆ ಸರ್. ಇನ್ನು ಎಷ್ಟು ಜನ ಆಗ್ತಾರೆ ತನಿಖೆ ಮೇಲೆ ಗೊತ್ತಾಗುತ್ತೆ ಸರ್. ಈಗ ಅದೇ 18 ಜನ ಆದ್ರಲ್ಲ, ಈಗ A1 A2 ಏನಾರು ಅವರು ಇನ್ನ ಕೆಳಗಡೆ ಇಲ್ಲ ಸರ್, ಬದಲಾಗಲ್ಲ. ಇವೆಲ್ಲವೂ ಕೂಡ 18 16 17 ಎಲ್ಲರೂ ಕೂಡ ಒಂದು ಕ್ರಿಯೆ ನಡೆಯಕ್ಕೆ ಸಪೋರ್ಟರ್ಸ್ ಅಂತ ತಗೊಂತಾರೆ. ಆದ್ರೆ ಕ್ರಿಯೆ ನಡೆದಿರೋದು ಅಂದ್ರೆ ಆಕ್ಷನ್ ಹೊಡೆದಿರುವಂತದ್ದು, ಮಕ್ಕಳು ಹೊಡೆದಿರುವಂತದ್ದು, ಕೊಲೆ ಮಾಡಿರುವಂತದ್ದು, ಇವೆಲ್ಲ ಯಾರು ಅಂತ ಅವ್ರು ಯಾವತ್ತೂ ಬದಲಾಗಲ್ಲ. ಯಾಕಂದ್ರೆ ಅವ್ರೇ ಅಲ್ವಾ, ಪವಿತ್ರ ಗೌಡರೇ ಅಲ್ವಾ, ಅವರಿಂದನೇ ಸ್ಟಾರ್ಟ್ ಆಗಿದಲ್ವಾ ಬೆಂಕಿ ಇದು. ಸೊ ಹಾಗಾಗಿ ಆಕೆ ಒಂದು ನಿರ್ದೇಶನದ ಮೇಲೆನೆ ಇವೆಲ್ಲವೂ ಆಗಿರ್ತವೆ ಅಂತ ಹೇಳಿ ಆಕೆ ಚೇಂಜ್ ಆಗಕ್ಕಾಗಲ್ಲ. ಮತ್ತೆ ದರ್ಶನ್ ಅವರು ಕೂಡ ಚೇಂಜ್ ಆಗಕ್ಕಾಗಲ್ಲ. ಇವರೆರಡು ಅಲ್ಲೇ A1 A2 ಅಂತಾನೆ ಇರ್ತಾರೆ ಸರ್. ಸರ್ ಈಗಾಗ್ಲೇ 4 ದಿನ ಆಗಿದೆ. ಪೊಲೀಸ್ ಅವರು 6 ದಿನ ಕಸ್ಟಡಿ ಕೇಳಿದ್ರು, 4 ದಿನ ಆಗಿದೆ. ಇನ್ನ 2 days ಇರುತ್ತೆ. ಸೊ ಇದೇನೋ ಎಕ್ಸ್ಟೆಂಡ್ ಆಗುತ್ತಾ? ಯಾವ ರೀತಿ ಎಂಡ್ ಆಗ್ಬೋದು ಸರ್ ಇದು ನಿಮ್ ಪ್ರಕಾರ? ಸರ್ ಈಗ ತನಿಖೆನ ನೋಡ್ತಾ ಇದ್ರೆ 2 ದಿನ ಆದ್ಮೇಲೆ ಇನ್ನೊಬ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ತಾರೆ ಸರ್, ಹೊಸೊಬ್ರು. ಸರ್ ಅವ್ರು ಏನಕ್ಕೆ ಬರ್ತಾರೆ ಅಂದ್ರೆ, ಇದೊಂದು ಜನರಲ್ ಒಂದು ತಪ್ಪು ತಿಳುವಳಿಕೆ ಆಗಿದೆ. ತನಿಖೆ ಮಾಡ್ತಿರೋರು ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ದಾರೆ ಅಂತ ಬಂತು ವಿಷಯ ಮಾಧ್ಯಮದಲ್ಲಿ. ಸರ್ ಇದೇಂತಕ್ಕೆ ಅಂದ್ರೆ, ಎಲೆಕ್ಷನ್ ಟೈಮ್ ಅಲ್ಲಿ ಸ್ಥಳೀಯಲ್ಲಿದ್ದಂತ ಎಲ್ಲಾ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಬೇರೆ ಠಾಣೆಗಳಿಗೆ ವರ್ಗಾವಣೆ ಆಗಿದ್ರು ಸರ್. ಶನಿವಾರ ಅಂದ್ರೆ ಈ ಪ್ರಕರಣ ನಡೀತಲ್ಲ, ಅವತ್ತು DCP ಮೀಟಿಂಗ್ಗಳಾಗಿ ಕೋಡ್ ಆಫ್ ಕಂಡಕ್ಟ್ ಮುಗೀತು. ಅವ್ರವ್ರ ಸ್ಟೇಷನ್ಗಳಿಗೆ ಹೋಗ್ಬೇಕು, ಇಂಥ ತಾರೀಕು ಅಂದ್ರೆ ನಿನ್ನೆ ಅವ್ರವ್ರ ಸ್ಟೇಷನ್ಗೆ ಹೋಗ್ಬೇಕು ಅಂತ ಆದೇಶ ಆಗಿತ್ತು ಸರ್. ಹಾಗಾಗಿ ಅವರು ಮೊದಲಿದ್ರಲ್ಲ, ಅವರೇ ಬಂದು ಇಲ್ಲಿ ಬಂದ್ರು. ಇದ್ರಲ್ಲಿ ಯಾವುದೇ ಸರ್ಕಾರದ ಒಂದು ಇದಿಲ್ಲ. ಸೊ ಇವ್ರು ಬಂದು 2-3 ದಿನ ಆಗಿದೆಯಲ್ವಾ, ಅಷ್ಟರಲ್ಲಾದ್ರೆ ತನಿಖೆ ಮುಗ್ದೋಗಿತ್ತು. ಸೊ ಇವರು ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂದಾಗ ಇವ್ರಿಗೇನಾದ್ರೂ ಅವಶ್ಯಕತೆ ಇದೆಯಾ ಇನ್ನೊಂದ್ 2-3 ದಿನಕ್ಕೆ? ಅಥವಾ ಇವ್ರೇನಾದ್ರೂ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಿಲ್ಲ ಅನ್ಕೊಳ್ಳಿ ಸರ್, ಅಲ್ಲಿ ಬಾಯ್ ಬಿಟ್ಟು ಏನು ಮಾತಾಡಿರಲ್ಲ, ಕೇಳಿದ್ರೆ ಹೇಳಲ್ಲ, ನನಗೆ ಗೊತ್ತಿಲ್ಲ, ಅದು ಇದೊಂದು ಸುಳ್ಳು ಹೇಳ್ತಿರ್ತಾರೆ. ಆಗ ಏನ್ ಮಾಡ್ತಾರೆ, ನಮ್ಗೆ ಇನ್ನೊಂದ್ 2 ದಿನ ಬೇಕು ಸ್ವಾಮಿ ಅಂತ ತನಿಖೆ ಕೇಳ್ತಾರೆ. ಇದು ನೋಡಿದ್ರೆ, ಈ ತನಿಖೆ ನೋಡಿದ್ರೆ 24 hours ನಡೀತಾನೆ ಇದೆ ಅನ್ಸುತ್ತೆ. ನಿನ್ನೆ ಸ್ಪಾಟ್ ಮಾಜರ್ ಆಯ್ತು, ಮತ್ತೆ ಹೆಣ ಬಿದ್ದಿದ್ದ ಜಾಗದಲ್ಲೂ ಕೂಡ ಇನ್ನು ಇದಾಯ್ತು, ಸ್ಪಾಟ್ ಇನ್ಸ್ಪೆಕ್ಷನ್ ಆಯ್ತು, ಪೋಸ್ಟ್ ಮಾರ್ಟಮ್ ಕೂಡ ಆಯ್ತು, ಮೆಡಿಕಲ್ಸ್ ಆಯ್ತು. ಇನ್ನು ಇವ್ರ ಮೊಬೈಲ್ಗಳು ಸೀಸ್ ಆಯ್ತು. ಇವ್ರದ್ದು ಏನು ಮೈ ಮೇಲ್ ಮಚ್ಚೆಗಳು ಮತ್ತೆ ಹಸ್ತಗಳಲ್ಲಿರುವಂತದ್ದು ಎಲ್ಲಾನು ತಗೊಂಡಿರ್ತಾರೆ. ಸೊ ಪ್ರಾಬ್ಲಿ ಅಟ್ಲೀಸ್ಟ್ ಒಂದ್ 6-7 ಜನ ಬಿಟ್ಟು ಒಂದ್ 4-5 ಜನ ಹಿಡ್ಕೋಬಹುದೇನೋ ಅಂತ ಅನ್ಸುತ್ತೆ ಸರ್ ನನಗೆ. ಅರ್ಧ ಜನ ಕಳ್ಸಿ 6 ಜನ ಹಿಡ್ಕೋಬಹುದೇನೋ ಅಂತ ಅನ್ಸುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಎಲ್ಲ ಮಾಹಿತಿ ಹಂಚ್ಕೊಂಡಿದ್ದು ನಮ್ ಜೊತೆ. ಥ್ಯಾಂಕ್ ಯು ಮಧು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುದ್ದಿ ಮನೆ, ಥ್ಯಾಂಕ್ ಯು.